ನಮ್ಮಲ್ಲಿ ಇರುವಂತದ್ದು ಕಾಂಗ್ರೆಸ್ ಆಡಳಿತದಲ್ಲಿದ್ದವರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಭಾರಿ ಸಂದರ್ಭದಲ್ಲಿ ಮಾಡಿರುವಂತದ್ದು. ಇಲ್ಲಿ ಹಣ ಕಲೆಕ್ಷನ್ ಮಾಡೋದು, ಇದನ್ನು ಬೇರೆ ಬೇರೆ ಕಡೆ ಕಳಿಸಿಕೊಡುವಂಥದ್ದು ನಾವೆಲ್ಲ ನೋಡಿದ್ದೀವಿ. ಆಂಧ್ರ ಪ್ರದೇಶದ ಚುನಾವಣೆ ಇರಬಹುದು, ಅಥವಾ ಹಿಮಾಚಲ ಪ್ರದೇಶದ ಚುನಾವಣೆ ಇರಬಹುದು, ಮಹಾರಾಷ್ಟ್ರ ಚುನಾವಣೆಗೆ ಒಂದು ರೀತಿಯಲ್ಲಿ ATM ಆಗಿ ಕರ್ನಾಟಕವನ್ನ ಮಾಡಿ ಅಲ್ಲಿಂದ ಹಣ ದೋಚಿ ಕಳಿಸಿಕೊಡುವಂಥದ್ದು ನಾವು ಕಂಡಿದ್ದೇವೆ. ಬಹುಶಃ ಆ ಸಂದರ್ಭದಲ್ಲಿ ಕಲೆಕ್ಷನ್ ಮಾಡಿದ್ದು ಇದು ಬಹುಶಃ ಎಲ್ಲೋ ಒಂದು ಕಡೆ ತಗೊಂಡೋಗ್ಲಿಕ್ಕೆ ಆಗದೆ ಈ ಹಂತಕ್ಕೆ ಬಂದಿರಬಹುದೇನೋ ಅಂತ ಹೇಳುವಂತ ಸಂಶಯ ಇದೆ. ಆದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಎಲ್ಲ ಸತ್ಯ ಸಂಗತಿಗಳು ಇನ್ವೆಸ್ಟಿಗೇಷನ್ ಆದ್ಮೇಲೆ ಬರ್ತದೆ, ಆಮೇಲೆ ಇದರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ಗೂಂಡಾಗಿರಿಯನ್ನ ಪ್ರಚೋದನೆ ಮಾಡ್ತಾ ಇರುವಂತದ್ದು ಅಂತ ಹೇಳಿ ನಾವು ಎಲ್ಲವನ್ನೂ ನೋಡಿದ್ದೇವೆ. ವಿಧಾನಸೌಧದ ಒಳಗೆ ರಾಜ್ಯಪಾಲರನ್ನೇ ಒಂದು ರೀತಿಯಲ್ಲಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಹೋಗುವಂತ ಗೂಂಡಾಗಿರಿ ಮಾಡುವವರು ಅವರ ಶಿಷ್ಯಂದಿರನ್ನು ಮಾರ್ಗದಲ್ಲಿ ಬೆಳೆಸ್ತಾರೆ ಮತ್ತು ಅವರಿಗೆ ರಕ್ಷಣೆ ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಇದಕ್ಕೆಲ್ಲ ಜನರೇ ಉತ್ತರ ಕೊಡಬೇಕು. ಆದಷ್ಟು ಶೀಘ್ರವಾಗಿ ಇಂಥ ಸರ್ಕಾರಗಳು ಹೋಗಬೇಕು ಅಂತ ಹೇಳಿ ಪೂರ್ತಿ ಮಾಹಿತಿನೂ ಕೂಡ ಇಲ್ಲ. ಈಗ ಅದಕ್ಕೋಸ್ಕರ ಇವತ್ತು ಕೇಂದ್ರ ಏಜೆನ್ಸಿಗಳು ಈಗೆಲ್ಲ ಬಿಜೆಪಿಯ ಒಂದು ಆದೇಶದ ಪ್ರಕಾರ ಅವರೆಲ್ಲ ಕೂಡ ನಡೀತಾ ಇದ್ದಾರೆ. ಅದರಿಂದ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಈ ರೀತಿಯಾಗಿ ನಿರಾಧಾರವಾಗಿ ಮಾತಾಡ್ತಕ್ಕಂಥದ್ದು ನಾನು ಅದಕ್ಕೇನು ಉತ್ತರ ಕೊಡಕ್ ಹೋಗಲ್ಲ. ನೋಡಿ, ಸುಮ್ಮನೆ ಏನೇನೋ ಆರೋಪಗಳು ಮಾಡ್ಕೊಂಡು ಉತ್ತರ ಕೊಡಕ್ ಆಗೋದಿಲ್ಲ. ಅದು ಏನು ಅಂತ ನನಗೆ ಪೂರ್ತಿ ಮಾಹಿತಿನೂ ಕೂಡ ಇಲ್ಲ. ಈಗ ಅದಕ್ಕೋಸ್ಕರ ಇವತ್ತು ಕೇಂದ್ರ ಏಜೆನ್ಸಿಗಳು ಈಗೆಲ್ಲ ಬಿಜೆಪಿಯ ಒಂದು ಆದೇಶದ ಪ್ರಕಾರ ಅವರೆಲ್ಲ ಕೂಡ ನಡೀತಾ ಇದ್ದಾರೆ. ಅದರಿಂದ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಈ ರೀತಿಯಾಗಿ ನಿರಾಧಾರವಾಗಿ ಮಾತಾಡ್ತಕ್ಕಂಥದ್ದು ನಾನು ಅದಕ್ಕೇನು ಉತ್ತರ ಕೊಡಕ್ ಹೋಗಲ್ಲ. ನೋಡಿ.